ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಇವತ್ತೇನು ನೆರವೇರಿದೀವಿ, ಸಮಾನ ವಯಸ್ಕರಲ್ಲದೆ ಇದ್ರು ಕೂಡ ಸಮಾನ ಮನಸ್ಕರು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಇವತ್ತು ಬಂದಿರತಕ್ಕಂಥದ್ದು ಏನಂದ್ರೆ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆದು ಒಂದು ಕಾರ್ಯಕ್ರಮ ಇದೆ. ಏನು ಸುಮ್ಮನೆ ಅಟೆಂಡ್ ಆಗಿ ಏನೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಅಂತಕ್ಕಂತಹ ಭಾವನೆಯಲ್ಲಿ ಯಾರು ಬಂದಿಲ್ಲ ಅಂತ ನಾನು ತಿಳ್ಕೊಂಡು, ಏನು ನಮ್ಮ ಮುಂದಿನ ಹೋರಾಟದ ಹಾದಿ ಹೇಗಿದೆ. ಈಗ ಉದಾಹರಣೆಗೆ ರಾಜ್ಯಾಧ್ಯಕ್ಷರು ಆದೇಶ ಬರ್ತೀನಿ, ನಾನು ಹಲವಾರು ಸಂಘಟನೆಗಳನ್ನ ನೋಡಿದೀನಿ. ರಾಜ್ಯಾಧ್ಯಕ್ಷರು ಹೆಂಗಿರ್ತಾರೆ ಅಂದ್ರೆ ಯಾವ್ದೋ ಫಾರ್ಚುನರ್ ಕಾರಲ್ಲಿ ಬಂದ್ಬಿಡ್ತಾರೆ, ಅವ್ರು ಬಂದ್ ಕಡೆ ಒಂದು ದೊಡ್ಡ ಐಷಾರಾಮಿ ಲಾಡ್ ಮಾಡ್ಕೊಡ್ಬೇಕಾಗ್ತದೆ ಅವರಿಗೆ, ಅದ್ರ ಜೊತೆ ಒಂದು ರಾಜ್ಯಾಧಿತ್ಯ ಕೊಡಬೇಕು. ಬಟ್ ನಮ್ಮ ರಾಜ್ಯಾಧ್ಯಕ್ಷ ಹೆಂಗಿದ್ದಾರೆ ಅಂದ್ರೆ, ನಿಮ್ ಪದಾಧಿಕಾರಿಗಳು ಎಷ್ಟು ಜನ ಬರ್ತಿದ್ರೆ ಒಂದ್ ಗಾಡಿ ಮಾಡ್ಕೊಂಡ್ ಬರ್ರಿ, ಗಾಡಿ ದುಡ್ಡು ನಾನು ಕೊಡ್ತೀನಿ ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ, ನಮ್ ಯಾವುದೇ ಪದಾಧಿಕಾರಿಗಳು ಕೂಡ ಯಾರ ಹತ್ರನು ಕೈ ಚಾಚಬಾರ್ದು, ಯಾವುದೇ ಸರ್ಕಾರಿ ಅಧಿಕಾರಿಗಳ ಹತ್ರ ಶಾಮೀಲಾಗಬಾರ್ದು. ಅದಕ್ಕೋಸ್ಕರ ನೀವೆಲ್ಲೂ ಕೂಡ ಯಾರ ಹತ್ರನು ಹೋಗ್ಬಾರ್ದು. ಸ್ವತಃ ನಾನ್ ಕೊಟ್ಟು ಬೇಕಂದ್ರೆ ನಿಮ್ಗೆ ಖರ್ಚು ವೆಚ್ಚಕ್ಕೆ ನಾನು ಕೊಡ್ತೀನಿ, ದಯವಿಟ್ಟು ಬೇರೆ ಎಲ್ಲೂ ಕೈ ಚಾಚಕ್ಕೆ ಹೋಗ್ಬೇಡಿ, ಪ್ರಾಮಾಣಿಕತೆಯಿಂದ ಸಂಘಟನೆ ಸೇವೆ ಮಾಡಿ, ಸಮಾಜ ಸೇವೆ ಮಾಡಿ ಅಂತ ಹೇಳ್ತಕ್ಕಂಥ ಯಾರಾದ್ರೂ ರಾಜ್ಯಾಧ್ಯಕ್ಷರಿದ್ದಾರೆ ಅಂದ್ರೆ ನಮ್ ಚೆನ್ನೈ ಅವಸರ ಸರ್. ಇದುವರೆಗೂ ನಾನು ನೋಡೋ ಪ್ರಕಾರ ಸರ್ ನಾವು ರೂಮ್ ಮಾಡ್ತೀವಿ ಬಂದೆ, ಬೇಡ ನಾನು ಮಾಡ್ಕೊಳ್ತೀನಿ ಅಂತ. ಯಾಕೆಂದ್ರೆ ಅದು ಒಬ್ಬ ರಾಜ್ಯಾಧ್ಯಕ್ಷರಿಗೆ ಇರ್ತಕ್ಕಂತಹ ಸಮಾಜ ಸೇವೆ, ಅದು ಗುರಿ. ಇದುವರೆಗೂ ನಾನು ನೋಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಒಂದು ಐಷಾರಾಮಿ ಕಾರು, ಐಷಾರಾಮಿ ಲಾಡ್ಜ್ ಮಾಡ್ಕೊಡ್ಬೇಕು. ಕೆಲವೊಂದು ಈಗ ನಮ್ಮ ಇಸ್ಮಾಯಿಲ್ ಸರ್ ಹೇಳಿದ್ರು KRS ಪಕ್ಷ, ಅದು ಪಕ್ಷ ಅಂತ ಹೇಳೋಕ್ಕಿಂತ ನಾನು ಸಂಘಟನೆ ಅಂತ ಹೇಳಕ್ ಬಯಸ್ತೇನೆ. ಪಕ್ಷ ಅಂತ ಹೇಳಕ್ ಅದು ಲಾಯಕ ಏನಿಲ್ಲ ಸರ್. ಯಾಕೆಂದ್ರೆ ಇವತ್ತು ಹೋರಾಟಗಳು ಕೆಲವರು ಅದರಲ್ಲಿ ಪದ್ಧತಿಯಾಗಿ ಹೋರಾಟ ಮಾಡ್ತಾರೆ ನಿಜ, ಬಟ್ ಒಬ್ಬ ತಾಲೂಕು ಅಧ್ಯಕ್ಷ ಆಗ್ಬೇಕು ಅಂದ್ರೆ 10,000 ಫಿಕ್ಸ್ ಮಾಡಿದ್ರೆ, ಒಬ್ಬ ಜಿಲ್ಲಾಧ್ಯಕ್ಷ ಆಗ್ಬೇಕು ಅಂದ್ರೆ 20,000 ಫಿಕ್ಸ್ ಮಾಡಿದ್ರು. ಒಬ್ಬ